ಮೀನರಾಶಿಯವರಿಗೆ ನಮಸ್ಕಾರ. ಇದು ನಿಮ್ಗಾಗಿ ಬಂದಿರೋ ಒಂದು ದೈವಿಕ ಸಂದೇಶ ಅಂತಾನೆ ಹೇಳ್ಬೋದು. ತುಂಬಾ ಸಮಯದಿಂದ ಮನಸ್ಸಿನಲ್ಲಿ ಅದೆಷ್ಟೋ ನೋವನ್ನು ಅನುಭವಿಸಿದ್ದೀರಿ ಅಲ್ವಾ? ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ರು, ನನ್ಗೆ ಯಾಕೆ ಜೀವನ ಹೀಗೆ ಪರೀಕ್ಷೆ ಮಾಡುತ್ತೆ ಅಂತ ಒಳಗೊಳಗೆ ಅದೆಷ್ಟೋ ಸಲ ಕೇಳ್ಕೊಂಡಿದ್ದೀರಿ. ಆ ಒಂದು ಪ್ರಶ್ನೆಗೆ, ಆ ಒಂದು ಮೌನ ಕಣ್ಣೀರಿಗೆ ಇವತ್ತು ಉತ್ತರ ಸಿಗೋ ಸಮಯ ಬಂದಿದೆ. ಇದು ಬರೀ ಜ್ಯೋತಿಷ್ಯದ ಮಾತುಗಳಲ್ಲ, ಇದು ನಿಮ್ಮ ಆತ್ಮದ ಮುಂದಿನ ದಾರಿಗೆ ಸಿಗುತ್ತಿರುವ ಒಂದು ದೈವಿಕ ದಾರಿದೀಪ. ಈ ಪ್ರಶ್ನೆ ಇದನ್ನ ನೀವೇ ನಿಮ್ಮನ್ನು ಹಲವು ಬಾರಿ ಕೇಳ್ಕೊಂಡಿರ್ಬೋದಲ್ವಾ? ಅಲ್ಲಿ ನೀವು ಅನುಭವಿಸಿದ ಪ್ರತಿಯೊಂದು ನೋವಿನ ಹಿಂದೆ, ಪ್ರತಿಯೊಂದು ಮೌನದ ಹಿಂದೆ ಒಂದು ದೊಡ್ಡ ದೈವಿಕ ಯೋಜನೆ ಇತ್ತು. ಆ ಯೋಜನೆ ಏನು? ಅದು ನಿಮ್ಮ ಜೀವನವನ್ನ ಇನ್ನು ಮುಂದೆ ಹೇಗೆ ಬದಲಾಯಿಸಲಿದೆ? ಬನ್ನಿ ಅದನ್ನ ಈಗ ಅರ್ಥ ಮಾಡಿಕೊಳ್ಳೋಣ. ಸರಿ, ಮೊದಲಿಗೆ ಈ ಅಧ್ಯಾಯವನ್ನ ಒಮ್ಮೆ ಆಳವಾಗಿ ನೋಡೋಣ. ಮೌನ ಕಣ್ಣೀರಿನ ಕಥೆ. ಹೌದು, ಇದು ನಿಮ್ಮ ಜೀವನದ ಒಂದು ಭಾಗವೇ ಆಗಿ ಹೋಗಿತ್ತು. ಕಳೆದ ಕೆಲವು ಸಮಯ ನಿಜಕ್ಕೂ ಅಷ್ಟು ಸುಲಭವಾಗಿರಲಿಲ್ಲ. ನಿಮ್ಮ ಹೃದಯದ ಭಾರ, ನಿಮ್ಮ ಮೌನದ ಹಿಂದಿರೋ ನೋವನ್ನ ಅರ್ಥ ಮಾಡ್ಕೊಳ್ಳೋಕೆ ಇದು ಸರಿಯಾದ ಸಮಯ. ಈ ಒಂದು ಮಾತು ಇದು ನೇರವಾಗಿ ನಿಮ್ಮ ಹೃದಯಕ್ಕೆ ತಟ್ಟುತ್ತಲ್ವಾ? ನಿಮ್ಮ ಸ್ವಭಾವವೇ ಹಾಗೆ, ತುಂಬನೇ ಸಹಾನುಭೂತಿಯುಳ್ಳದು. ಬೇರೆಯವರ ನೋವನ್ನು ನಿಮ್ಮದಾಗಿಸ್ಕೊಂಡಿದ್ದೀರಿ. ಆದರೆ ನಿಮ್ಮ ನೋವನ್ನು ಯಾರೂ ಗಮನಿಸಿಲ್ಲ ಅನ್ನೋ ಕ್ಷಣಗಳು ಜಾಸ್ತಿ ಆಗಿದ್ವು. ಅಷ್ಟೇ ಅಲ್ಲ, ನಿಮ್ಮ ಒಳ್ಳೆತನವನ್ನೇ ಕೆಲವರು ದುರುಪಯೋಗ ಮಾಡ್ಕೊಂಡ್ರು. ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ದೂರ ಹೋದ್ರು. ಕಳೆದ ಕೆಲವು ತಿಂಗಳುಗಳು ಅಬ್ಬಬ್ಬಾ ನಿಜವಾಗ್ಲೂ ಒಂದು ದೊಡ್ಡ ಪರೀಕ್ಷೆನೇ ಆಗಿತ್ತು. ಕೆಲ್ಸದ ವಿಷಯಕ್ಕೆ ಬಂದ್ರೆ ಏನೋ ಒಂದು ಗೊಂದಲ. ಎಷ್ಟೇ ಕಷ್ಟಪಟ್ಟರೂ ಸಮಾಧಾನವೇ ಇರಲಿಲ್ಲ. ದುಡ್ಡಿನ ವಿಚಾರವಂತೂ ಕೇಳಲೇಬೇಡಿ. ಹಣ ಕೈಗೆ ಬರ್ತಿತ್ತು, ಆದರೆ ಬಂದಷ್ಟೇ ವೇಗವಾಗಿ ಖರ್ಚಾಗೋಗ್ತಿತ್ತು. ಒಂಥರ ನಿರಂತರ ಒತ್ತಡ. ಇನ್ನು ಸಂಬಂಧಗಳಲ್ಲೋ ಎಲ್ರೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಧಾವಂತದಲ್ಲಿ ನಿಮ್ಮನ್ನೇ ನೀವು ಸಂಪೂರ್ಣವಾಗಿ ಮರ್ತುಬಿಟ್ಟಿದ್ರಿ. ನನ್ನ ಒಳ್ಳೆತನಕ್ಕೆ ಬೆಲೆ ಇಲ್ವಾ, ಇನ್ನೆಷ್ಟು ಅಂತ ಸಹಿಸ್ಕೊಳ್ಳೋದು ಅನ್ನೋ ಪ್ರಶ್ನೆ ನಿಮ್ಮನ್ನ ಒಳಗಿಂದೊಳಗೆ ತಿಂತಾ ಇತ್ತು. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಮ್ಮ ಆ ಸಹನೆ ಇದೆಯಲ್ಲ, ಅದು ನಿಮ್ಮ ವೀಕ್ನೆಸ್ ಅಲ್ಲ, ಅದೇ ನಿಮ್ಮ ಅತಿದೊಡ್ಡ ಶಕ್ತಿಯ ಅಡಿಪಾಯ. ಈಗ ಆ ನೋವಿನ ಅಧ್ಯಾಯ ಮುಗೀತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ದೈವಿಕ ತಿರುವು ಶುರುವಾಗ್ತಾ ಇದೆ. ಮಕರ ಸಂಕ್ರಾಂತಿ ಎನ್ನದು ಕೇವಲ ಒಂದು ಹಬ್ಬ ಅಲ್ಲ, ಅದು ನಿಮ್ಮ ಜೀವನದ ಕಾಲಚಕ್ರದಲ್ಲಿ ಒಂದು ಪವಿತ್ರವಾದ ಬದಲಾವಣೆಯ ಸಮಯ. ನಮ್ಮ ಶಾಸ್ತ್ರಗಳ ಪ್ರಕಾರ ಸೂರ್ಯ ಕೇವಲ ಒಂದು ಗ್ರಹ ಅಲ್ಲ, ಅವನು ಆತ್ಮಕಾರಕ, ಅಂದ್ರೆ ನಮ್ಮ ಆತ್ಮದ ಶಕ್ತಿಯ ಪ್ರತೀಕ. ವಿಷ್ಣು ಪುರಾಣದಲ್ಲೂ ಹೇಳೋ ಹಾಗೆ ಸೂರ್ಯನೇ ಸಾಕ್ಷಾತ್ ನಾರಾಯಣನ ದೃಶ್ಯರೂಪ. ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಸೂರ್ಯನ ಆ ದೈವಿಕ ಶಕ್ತಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನ ತರೋದಕ್ಕೆ ಸಿದ್ಧವಾಗಿದೆ. ಹಾಗಾದ್ರೆ ಈ ಸಂಕ್ರಾಂತಿಯ ನಂತರ ಆಗೋ ಮಹಾಪರಿವರ್ತನೆ ಏನು? ನಿಮ್ಮ ಜೀವನ ಇಷ್ಟು ದಿನ ಇದ್ದ ಕತ್ತಲೆಯಿಂದ ಬೆಳಕಿನ ಕಡೆಗೆ ಸಾಗುತ್ತೆ. ಮೌನದಿಂದ ಸ್ಪಷ್ಟತೆಯ ಕಡೆಗೆ, ನೋವಿನಿಂದ ಅರಿವಿನ ಕಡೆಗೆ, ಗೊಂದಲದಿಂದ ಒಂದು ಉದ್ದೇಶದ ಕಡೆಗೆ. ಇದು ಬರೀ ಬದಲಾವಣೆ ಅಲ್ಲ, ಇದು ನಿಮ್ಮ ಆತ್ಮದ ಒಂದು ರೀತಿಯ ಪುನರ್ಜನ್ಮ. ನಿಮ್ಮ ಜೀವನದ ಹೊಸ ಅಧ್ಯಾಯ ಶುರು ಆಗ್ತಿದೆ ಅನ್ನೋದಕ್ಕೆ ಇದೊಂದು ದೈವಿಕ ಸಂಕೇತ. ಸರಿ, ಹಾಗಾದ್ರೆ ಈ ದೈವಿಕ ತಿರುವಿನ ನಂತರ ನಿಮ್ಮ ಜೀವನದ ಬೇರೆ ಬೇರೆ ಭಾಗಗಳಲ್ಲಿ, ಅಂದ್ರೆ ವೃತ್ತಿ, ಹಣಕಾಸು, ಸಂಬಂಧಗಳಲ್ಲಿ ಯಾವ ರೀತಿ ಬದಲಾವಣೆಗಳು ಆಗಿವೆ ಅಂತ ನೋಡೋಣ ಬನ್ನಿ. ಈ ಬದಲಾವಣೆಗಳು ನಿಧಾನವಾಗಿ ಆಗಬಹುದು, ಆದರೆ ಬಹಳ ಆಳವಾಗಿ ನಿಮ್ಮ ಜೀವನವನ್ನ ರೂಪಿಸುತ್ತವೆ. ಮೊದಲು ವೃತ್ತಿ ಜೀವನದ ಬಗ್ಗೆ ಮಾತಾಡೋಣ. ಇಷ್ಟು ದಿನ ನಿಮ್ಮನ್ನ ಕಾಡ್ತಿದ್ದ ಆ ಗೊಂದಲ ಇದೆಯಲ್ಲ, ಅದು ದೂರ ಆಗ್ಲಿದೆ. ನಾನು ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನೋ ಒಂದು ಸ್ಪಷ್ಟತೆ ನಿಮ್ಮ ಆತ್ಮಕ್ಕೆ ಸಿಗುತ್ತೆ. ಇದು ನಿಮಗೆ ಒಂದು ಸಣ್ಣ ಬದಲಾವಣೆ ಅಂತ ಅನ್ಸ್ಬೋದು, ಆದರೆ ಇದು ನಿಮ್ಮ ಭವಿಷ್ಯದ ಒಂದು ದೊಡ್ಡ ಪರಿವರ್ತನೆಯ ಮೊದಲ ಹೆಜ್ಜೆ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದ್ರೆ, ಆ ಅಸ್ಥಿರತೆ ಹೋಗಿ ಒಂದು ಸ್ಥಿರತೆ ಬರುತ್ತೆ. ಇದ್ದಕ್ಕಿದ್ದಾಗೆ ಕೋಟ್ಯಾಧಿಪತಿ ಆಗ್ತೀರಾ ಅಂತಲ್ಲ, ಆದರೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಹಣಕಾಸಿನ ಮೇಲೆ ಒಂದು ಹಿಡಿತ ಬರುತ್ತೆ. ನೀವು ಯಾರಿಗೂ ಗೊತ್ತಿಲ್ಲದೆ ಹಾಗೆ ಮಾಡಿರೋ ದಾನ ಧರ್ಮಗಳು, ಸಹಾಯ ಇದೆಯಲ್ಲ, ಅದು ಈಗ ದೈವಿಕ ರೂಪದಲ್ಲಿ ನಿಮ್ಗೆ ವಾಪಸ್ ಬರುತ್ತೆ. ಇದು ನಿಮ್ಮ ಒಳಗಿನ ಗಾಯಗಳು ಮಾಯುವ ಸಮಯ. ಕುಟುಂಬದವರು ನಿಮ್ಮನ್ನ, ನಿಮ್ಮ ಹೇಳದ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾದದ್ದೇನು ಗೊತ್ತಾ? ನೀವು ನಿಮ್ಮನ್ನು ಪ್ರೀತಿಸೋಕೆ ಕಲಿಯುತ್ತೀರಿ. ಎಲ್ಲರ ಜವಾಬ್ದಾರಿಯನ್ನು ನಾನೇ ಹೊತ್ಕೋಬೇಕು ಅನ್ನೋ ಅಗತ್ಯ ಇಲ್ಲ ಅನ್ನೋ ಅರಿವು ನಿಮಗೆ ಅಪಾರವಾದ ಶಾಂತಿಯನ್ನ ಕೊಡುತ್ತೆ. ಈ ಹೊಸ ಅಧ್ಯಾಯ ಶುರುವಾದ್ಮೇಲೆ ಯಶಸ್ವಿಯಾಗಿ ಮುಂದೆ ಸಾಗೋಕೆ ಕೆಲವು ಮಾರ್ಗದರ್ಶನಗಳು ಮತ್ತು ಎಚ್ಚರಿಕೆಗಳು ಬೇಕೇ ಬೇಕು. ದೈವಿಕ ಕೃಪೆ ನಿಮ್ಮ ಜೊತೆ ಇದ್ದೇ ಇರುತ್ತೆ, ಆದರೆ ನಿಮ್ಮ ಆತ್ಮವನ್ನ ನೀವೇ ರಕ್ಷಣೆ ಮಾಡ್ಕೊಳ್ಬೇಕು. ಈ ಹೊಸ ಬೆಳಕಿನ ದಾರಿಯಲ್ಲಿ ನಡೆಯುವಾಗ ಕೆಲವು ವಿಷಯಗಳ ಬಗ್ಗೆ ತುಂಬಾನೇ ಜಾಗರೂಕರಾಗಿರಬೇಕು. ದಯವಿಟ್ಟು ಈ ಮುಂದಿನ ಅಂಶಗಳನ್ನ ಬಹಳ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ, ಯಾಕಂದ್ರೆ ಇವು ನಿಮ್ಮ ಆತ್ಮದ ರಕ್ಷಣೆಗೆ ಸಹಾಯ ಮಾಡುತ್ತವೆ. ಕೇಳಿ ಮೀನರಾಶಿಯವರೇ, ನಿಮ್ಮ ದಯೆಯೇ
ನಿಮ್ಮ ನಿಜವಾದ ಶಕ್ತಿ. ಆದರೆ ಅದು ಅತಿಯಾದ ತ್ಯಾಗವಾಡಿ ಬದಲಾಗಬಾರ್ದು. ಎಲ್ಲರ ಸಮಸ್ಯೆಗಳನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ನಿಮ್ಮನ್ನು ನೀವು ಕಳ್ಕೋಬೇಡಿ. ಒಂದು ಸ್ಪಷ್ಟವಾದ ಗಡಿಯನ್ನ ಹಾಕೊಳ್ಳೋದು ಈ ಸಮಯದಲ್ಲಿ ತುಂಬಾನೇ ಮುಖ್ಯ. ಹಾಗಾದ್ರೆ ಈ ಒಂದು ದೈವಿಕ ಶಕ್ತಿ ಜೊತೆ ಕನೆಕ್ಟ್ ಆಗೋಕೆ ಏನ್ಮಾಡ್ಬೇಕು? ತುಂಬಾನೇ ಸರಳವಾದ ಒಂದು ಉಪಾಯ ಇದೆ. ಸಂಕ್ರಾಂತಿ ಆದ್ಮೇಲೆ ಮೊದಲ 7 ದಿನ ಈ ಒಂದು ಸರಳವಾದ ಅನುಷ್ಠಾನವನ್ನ ಪಾಲಿಸಿ ನೋಡಿ. ಇದಕ್ಕೆ ದೊಡ್ಡ ದೊಡ್ಡ ಮಂತ್ರತಂತ್ರ ಏನೂ ಬೇಕಾಗಿಲ್ಲ. ನಿಮ್ಮ ಭಕ್ತಿಯೇ ಸಾಕು. ಅದೇ ದೊಡ್ಡ ಮಂತ್ರ. ಖಂಡಿತವಾಗಿಯೂ ಇದು ನಿಮ್ಮ ಮನಸ್ಸಿಗೆ ಒಂದು ಅದ್ಭುತವಾದ ಶಾಂತಿಯನ್ನ ತಂದುಕೊಡುತ್ತೆ. ಕೊನೆಯದಾಗಿ ಈ ಒಂದು ಆಶೀರ್ವಾದವನ್ನು ಸ್ವೀಕರಿಸಿ. ಇಷ್ಟು ದಿನ ಬಹುಶಃ ನಿಮ್ಮ ದಯೆಯನ್ನೇ ನಿಮ್ಮ ದೌರ್ಬಲ್ಯ ಅಂತ ಅಂದ್ಕೊಂಡಿರ್ಬೋದು. ಆದರೆ ಇನ್ಮುಂದೆ ಅದೇ ನಿಮ್ಮ ಅತಿದೊಡ್ಡ ಶಕ್ತಿಯಾಗಿ ನಿಮ್ಮನ್ನು ಮುಂದೆ ನಡೆಸ್ಕೊಂಡು ಹೋಗುತ್ತೆ. ಗುರು ಮತ್ತು ಸೂರ್ಯನ ಆಶೀರ್ವಾದ ಸದಾ ನಿಮ್ ಜೊತೆ ಇರಲಿ. ನೆನಪಿಡಿ, ನೀವು ಒಂಟಿಯಲ್ಲ. ಒಂದು ದೈವಿಕ ಶಕ್ತಿ ನಿಮ್ಮನ್ನ ಪ್ರೀತಿಯಿಂದ ಕೈ ಹಿಡಿದು ನಡೆಸ್ತಿದೆ. ಈಗ ಪ್ರಶ್ನೆ ಇರೋದು ಒಂದೇ. ನಿಮ್ಮ ಜೀವನದ ಈ ಹೊಸ ಬೆಳಕಿನ ಅಧ್ಯಾಯವನ್ನ ಶುರು ಮಾಡೋಕೆ ನೀವಿಡೋ ಮೊದಲ ಹೆಜ್ಜೆ ಯಾವುದು? ಯೋಚನೆ ಮಾಡಿ.